ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ದಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ಇವತ್ತು ನಾನು ಸೆಲ್ಫ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನಲ್ಲಿ ಬರ್ತಕ್ಕಂಥ ಸೆಷನ್ 2 ಸೆಲ್ಫ್ ಅವೇರ್ನೆಸ್ ಮತ್ತು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅನಲೈಸಿಸನ್ನು ಏನು ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ಸೊ ನಾವಿಲ್ಲಿ ಮೊದಲು ತಿಳ್ಕೊಳ್ಳೋಣ ಸೆಲ್ಫ್ ಅವೇರ್ನೆಸ್ ಅಂತಂದರೆ ಏನು ಅಂತ ನಾವಿಲ್ಲಿ ನೋಡೋಣ. ಓಕೆ, ಸೆಲ್ಫ್ ಅವೇರ್ನೆಸ್. ಸೊ ನೋಡಿರಿ, ಸೆಲ್ಫ್ ಅವೇರ್ನೆಸ್ ಅಂದರೆ ಸ್ವಯಂ ಅರಿವು ಅಂತ ನಾವು ಇದಕ್ಕೆ ಕರಿತೀವಿ. ಓಕೆ, ನಿಮ್ಮ ವ್ಯಕ್ತಿತ್ವ ಅಥವಾ ಕೆಲಸ ಅಥವಾ ನಿರ್ದಿಷ್ಟ ಕೌಶಲ್ಯಗಳ ಬಗ್ಗೆ ಒಳನೋಟವನ್ನು ಏನು ಮಾಡ್ತೈತ್ರಿ, ಇದು ಸಂಗ್ರಹಣೆ ಮಾಡ್ತೈತಿ. ಓಕೆ, ನಿಮ್ಮ ದೈನಂದಿನ ಕಮ್ಯುನಿಕೇಷನ್ನ ಬಗ್ಗೆ ಅಥವಾ ಅದನ್ನು ನೀವು ಹೇಗೆ ನಿಭಾಯಿಸ್ತಿದ್ದೀರಿ ಅಥವಾ ಅವುಗಳನ್ನು ನೀವು ಹೇಗೆ ವಿಭಿನ್ನವಾಗಿ ನಿಭಾಯಿಸಬಹುದಿತ್ತು ಎನ್ನುವುದ್ರ ಬಗ್ಗೆ ಇದೇನಾಗಿರ್ತೈತೆ ರೀ, ಅದ್ರ ಮೇಲಿಂದ ಡಿಪೆಂಡ್ ಆಗಿರ್ತೈತಿ. ಓಕೆ, ಸೊ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಅರ್ಥಿಸ್ಕೊಂಡಿದ್ದೀರಿ ಅನ್ನೋದನ್ನು ಏನು ಮಾಡ್ತೈತ್ರಿ, ಇದು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೈತೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಫಸ್ಟ್ ನೋಡೋಣ್ರಿ ನಾವು ನೋವಿಂಗ್ ಯುವರ್ ಸೆಲ್ಫ್ ಅಂತಂದ್ರೆ ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳೋದು. ಓಕೆ, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಯು ಆರ್ ಅಂದ್ರೆ ನೀವು ಯಾರಂದು ಮೊದಲು ನೀವು ಅರ್ಥ ಮಾಡಿಕೊಳ್ಳುವುದು. ನಿಮ್ಮ ಪೊಸಿಷನ್ ಏನು, ನಿಮ್ಮ ಕೆಲಸ ಏನು, ನೀವು ಎದಕ್ಕೆ ಬಂದಿರಿ, ನೀವು ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ಪೂರ್ತಿ ಪ್ರಮಾಣದ ಅರಿವು ಇರಬೇಕು. ಎರಡನೇದು ವಾಟ್ ಯು ಲೈಕ್ ಆರ್ ಡಿಸ್ಲೈಕ್, ವಾಟ್ ಆರ್ ಯುವರ್ ಬಿಲೀಫ್ಸ್ ಅಂದ್ರೆ ನೀವು ಏನು ಇಷ್ಟಪಡ್ತೀರಿ ಮತ್ತು ಏನು ಇಷ್ಟಪಡುವುದಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರಬೇಕು ರೀ. ಎರಡನೇದು ನಿಮ್ಮ ನಂಬಿಕೆಗಳು ಏನು ಅನ್ನೋದು ನಿಮ್ಗೆ ಸರಿಯಾಗಿ ಗೊತ್ತಿರಬೇಕು. ಮೂರನೇದು ವಾಟ್ ಆರ್ ಯುವರ್ ಒಪಿನಿಯನ್ಸ್. ಸೊ ಯಾವುದೋ ಒಂದು ಟಾಪಿಕ್ ಇರಲಿ, ಯಾವುದೋ ಒಂದು ವಿಷಯ ಇರಲಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು, ಅದರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು ರೀ. ನಾಲ್ಕನೇದು ವಾಟ್ ಈಸ್ ಯುವರ್ ಬ್ಯಾಕ್ಗ್ರೌಂಡ್. ಸೊ ನಿಮ್ಮ ಹಿನ್ನೆಲೆ ಏನು, ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ಸರಿಯಾದ ಪ್ರಮಾಣದ ಅರಿವಿರಬೇಕಾ. ಓಕೆ, ವಾಟ್ ಯು ಡೂ ವೆಲ್ ಆ್ಯಂಡ್ ವಾಟ್ ಯು ಡು ನಾಟ್ ಡೂ ವೆಲ್ ಈಸ್ important because only then you can actually measure your strengths and weaknesses ಅಂತ ಕೊಟ್ಟ ನಾವು. ಓಕೆ, ಇದರ ಅರ್ಥ ಏನಪ್ಪ ಅಂತಂದ್ರೆ ನೀವು ಏನು ಚೆನ್ನಾಗಿ ಮಾಡಬಲ್ಲಿರಿ ಮತ್ತು ಏನು ಚೆನ್ನಾಗಿ ಮಾಡಲು ಆಗುವುದಿಲ್ಲ ಎಂಬುದು ನಿಮಗೇನಾಗಿರ್ಬೇಕು ರೀ, ಗೊತ್ತಿರಬೇಕಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಗ ಮಾತ್ರ ನೀವೇನು ಮಾಡ್ಬೋದು ರೀ, ನಿಜವಾಗಿಯೂ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನು ನೀವೇನು ಮಾಡ್ಬೋದು, ತಿಳಿದುಕೊಳ್ಳಬಹುದು ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಓಕೆ, ಫೈಂಡಿಂಗ್ ಸ್ಟ್ರೆಂತ್ಸ್ ಅಂದ್ರೆ ಸಾಮರ್ಥ್ಯಗಳನ್ನು ಕಂಡುಹಿಡಿಯೋದು. ಅಥವಾ ಈಗ ಒಬ್ಬ ವ್ಯಕ್ತಿ ಅದನ್ರಿ, ಆ ವ್ಯಕ್ತಿ ಏನು ಮಾಡಬಲ್ಲ, ಅವನ ಕಡೆ ಏನು ಸಾಧ್ಯ ಐತಿಪ್ಪ ಅನ್ನೋದನ್ನು ತಿಳಿದುಕೊಳ್ಳೋದ್ರಿ. ಅವ ಏನೇನು ಮಾಡೋಕೆ ಅವಂಗೆ ಎಬಿಲಿಟಿ ಐತೆ ಅನ್ನೋದ್ರ ಬಗ್ಗೆ ಇದೇನು ಮಾಡ್ತೈತ್ರಿ, ಹೇಳ್ತೈತಿ. ಫಸ್ಟ್ ಥಿಂಕ್ ಆಫ್ ಎನಿಥಿಂಗ್ ವಾಟ್ ಯು ಆರ್ ಆಲ್ವೇಸ್ ಸಕ್ಸಸ್ಫುಲ್ ಆ್ಯಟ್ ಅಂತಂದ್ರೆ ನೀವು ಯಾವಾಗಲೂ ಯಾವುದರಲ್ಲಿ ಯಶಸ್ವಿಯಾಗುತ್ತೀರಿ ಅಥವಾ ಯಾವುದರಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ, ಯಾವುದರಲ್ಲಿ ನೀವು ಟಾಪ್ ಅದಿರಿ, ಪ್ರೋ ಅದಿರಿ ಅನ್ನೋದ್ರ ಬಗ್ಗೆ ನೀವೇನು ಮಾಡ್ಬೇಕು ರೀ, ವಿಚಾರವನ್ನು ಮಾಡಬೇಕು. ಎರಡನೇ ಥಿಂಕ್ ಅಬೌಟ್ ವಾಟ್ ಅದರ್ಸ್ ಲೈಕ್ ಇನ್ ಯು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ನಿಮ್ಮ ನೇಬರ್ಸ್ ಆಗಲಿ, ಇತರರು ನಿಮ್ಮ ಬಗ್ಗೆ ಅಥವಾ ನಿಮ್ಮಲ್ಲಿ ಏನು ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಿರ್ಬೇಕು ರೀ, ಗೊತ್ತಿರ್ಬೇಕು ರೀ. ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕಾ. ಓಕೆ, ಅವ್ರೇನು ಇಷ್ಟಪಡ್ತಾರೆ ರೀ, ನಾ ಚೆನ್ನಾಗಿ ಓದ್ತೇನೆ ಅಥವಾ ನಾ ಚೆನ್ನಾಗಿ ಬರಿತೇನೆ, ನಾ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತೇನೆ. ಓಕೆ, ನಿಮ್ಮ ಬಗ್ಗೆ ಅವ್ರಿಗೆ ಏನು ಇಷ್ಟ ಅನ್ನೋದನ್ನು ನೀವೇನು ಮಾಡಬೇಕು ರೀ, ತಿಳಿದುಕೊಳ್ಳಬೇಕು ಅಂತವ ಹೇಳ್ತಾನೆ. ಓಕೆ, ಎಕ್ಸಾಂಪಲ್ಸ್ ಆಫ್ ಸ್ಟ್ರೆಂತ್ಸ್ ಅಂದರೆ ಸಾಮರ್ಥ್ಯವನ್ನು ತಿಳಿದುಕೊಳ್ಳಲು ಅಥವಾ ಸಾಮರ್ಥ್ಯದ ಬಗ್ಗೆ ಉತ್ತಮ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇಲ್ಲೇ ನೋಡೋಣ ನಾವು. ಐ ಆಮ್ ಗುಡ್ ಆ್ಯಟ್ ಕ್ರಿಯೇಟಿವ್ ರೈಟಿಂಗ್ ಅಂದ್ರೆ ನಾನು ಸೃಜನಶೀಲ ಬರವಣಿಗೆಯಲ್ಲಿ ಒಳ್ಳೆಯದಾಗಿ ಇದ್ದೀನಿ ಅಥವಾ ಒಳ್ಳೆಯವನಾಗಿದ್ದೀನಿ, ನನ್ನ ಸೃಜನಶೀಲತೆ ಬರವಣಿಗೆ ಚೆನ್ನಾಗಿದೆ ಅಂತ ಏನು ಮಾಡ್ತೈತ್ರಿ ಹೇಳ್ತಾನವ. ಸೊ ಇಟ್ ಈಸ್ ಏನು ರೀ, ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟ್ರೆಂತ್ ಅಂದ್ರೆ ಸಾಮರ್ಥ್ಯಕ್ಕೆ ಒಂದು ಒಳ್ಳೆಯ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಐ ಆಮ್ ಕಾನ್ಫಿಡೆಂಟ್ ಆಫ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಆ್ಯನ್ ಆಡಿಯನ್ಸ್ ಅಂದರೆ ಒಂದು ಸಭೆಯಲ್ಲಿ ಆಡಿಯನ್ಸ್ನ ಮುಂದೆ ನಾನು ಆತ್ಮವಿಶ್ವಾಸದಿಂದ ಚೆನ್ನಾಗಿ ಮಾತನಾಡಬಲ್ಲೆ ಅಂತ ಹೇಳ್ತಾನೆ ರೀ. ಸೊ ಇದು ಕೂಡ ಏನು ರೀ, ಸಾಮರ್ಥ್ಯಕ್ಕೆ ಒಂದು ಉತ್ತಮ ಉದಾಹರಣೆ. ನೆಕ್ಸ್ಟ್ ಐ ಪ್ಲೇ ಗಿಟಾರ್ ವೆರಿ ವೆಲ್ ಅಂತ ಹೇಳ್ತಾನೆ ರೀ. ಅಂದ್ರೆ ನಾನು ಚೆನ್ನಾಗಿ ಗಿಟಾರ್ ಬಾರಿಸಬಲ್ಲೆ ಅಥವಾ ನುಡಿಸಬಲ್ಲೆ ಅಂತ ಹೇಳ್ತಾನೆ ರೀ. ಇದು ಕೂಡ ಏನು ರೀ, ಸ್ಟ್ರೆಂತ್ಗೆ ಉತ್ತಮ ಉದಾಹರಣೆ. ಓಕೆ,
ನೆಕ್ಸ್ಟ್ ಸೊ ನಾವು ಫೈಂಡಿಂಗ್ ವೀಕ್ನೆಸ್ಗಳನ್ನು ನೋಡೋಣ್ರಿ. ಅಂದ್ರೆ ಸೊ ದೌರ್ಬಲ್ಯವನ್ನು ತೋರಿಸುವಂತಹ ಅಥವಾ ದೌರ್ಬಲ್ಯವನ್ನು ಕಂಡು ಹಿಡಿಯೋದು ಹೆಂಗೆ ಅಂತ ಇಲ್ಲಿ ಕೊಟ್ಟಾನ್ರಿ ಅವ. ಓಕೆ, ಸೊ ನೋಡಿರಿ, ಪಾಯಿಂಟ್ ಔಟ್ ದ ಏರಿಯಾಸ್ ವೇರ್ ಯು ಸ್ಟ್ರಗಲ್ ಆ್ಯಂಡ್ ದ ಥಿಂಗ್ಸ್ ಯು ಫೈಂಡ್ ಡಿಫಿಕಲ್ಟ್ ಟು ಡೂ. ಅಂದ್ರೆ ನೀವು ಕಷ್ಟಪಡುವ ಪ್ರದೇಶಗಳನ್ನು ಅಥವಾ ನಿಮಗೆ ಕಷ್ಟಕರ ಆಗುವ ಕೆಲಸಗಳನ್ನು ಅಥವಾ ವಿಷಯಗಳನ್ನು ನೀವು ಏನು ಮಾಡ್ತೈತ್ರಿ, ಇದು ವೀಕ್ನೆಸ್ ತೋರಿಸ್ತೈತೆ. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ರಿ. ಸಪೋಸ್ ಈಗ ನೀವು ರನ್ನಿಂಗ್ ರೇಸ್ ಒಳಗೆ ಪಾರ್ಟಿಸಿಪೇಟ್ ಮಾಡತ್ತೀರ ಅಂತ ತಿಳ್ಕೊರಿ. ನಿಮ್ಗೆ 100 ಮೀಟರ್ ರನ್ನಿಂಗ್ ಒಳಗೆ ಅಥವಾ 200 ಮೀಟರ್ ಅಥವಾ 500 ಮೀಟರ್ ರನ್ನಿಂಗ್ ಒಳಗಡೆ ಓಡಲಿಕ್ಕೆ ಆಗೋದಿಲ್ಲ. ಓಕೆ, ನಿಮಗೆ ಸುಸ್ತಾಗ್ತೈತಿ ಅಥವಾ ಸೊ ನಿಮಗೆ ನೋವು ಆಗ್ತೈತಿ, ನಿಮ್ಮ ಕಾಲು ಓಡಾಕ ಪ್ರಾಬ್ಲಮ್ ಆಗ್ತೈತೆ ಅಂತಂದ್ರೆ ದಟ್ ಈಸ್ ದ ವೀಕ್ನೆಸ್. ಅದು ಸ್ಟ್ರೆಂತ್ ಅಲ್ರಿ, ಅದು ನಿಮ್ಮ ವೀಕ್ನೆಸ್. ಓಕೆ, ನೆಕ್ಸ್ಟ್ ಈ ಥರ ಇದ್ರ ನೀವು ತಿಳ್ಕೊಬೋದು. ಲುಕ್ ಆ್ಯಟ್ ದ ಫೀಡ್ಬ್ಯಾಕ್ ಅದರ್ಸ್ ಯೂಸ್ವಲಿ ಗಿವ್ ಯು. ಅಂದ್ರೆ ಬೇರೆಯವರು ನಿಮಗೆ ಕೊಡುವ ಸಾಮಾನ್ಯ ಪ್ರತಿಕ್ರಿಯೆಗಳನ್ನು ಏನು ಮಾಡಿರಿ, ಅಬ್ಸರ್ವ್ ಮಾಡಿರಿ ಅಂತ ಹೇಳ್ತಾನೆ ನಾವು. ಯಾರಾದರೂ ನಿಮ್ಗೆ ಹೇಳತ್ತಾರ ಅಂತಂದ್ರೆ ನೀವು ಚೆನ್ನಾಗಿ ನಡೀತಾ ಇಲ್ಲ ಅಂತಂದ್ರೆ ಚೆನ್ನಾಗಿ ನಡೆಯೋಕ್ಕೆ ಟ್ರೈ ಮಾಡಿರಿ. ನಿಮ್ಮ ಬರವಣಿಗೆ ಸರಿಯಾಗಿಲ್ಲ ತಿದ್ಕೋರಿ ಅಂತಂದ್ರೆ ಬರವಣಿಗೆಯನ್ನು ತಿದ್ದುಕೊಳ್ಳಲು ಪ್ರಯತ್ನ ಮಾಡಿರಿ. ಓಕೆ, ಅವರು ನಿಮಗೆ ಏನಾದರೂ ಫೀಡ್ಬ್ಯಾಕ್ ಕೊಡ್ತಾರಂದ್ರೆ ಅದ್ರ ಬಗ್ಗೆ ಯೋಚಿಸ್ರಿ ಮತ್ತು ಅದ್ರ ಬಗ್ಗೆ ಏನು ಮಾಡಿರಿ, ಕೆಲಸ ಮಾಡಿರಿ. ಇಲ್ಲೇ ನಾನು ನಿಮಗೊಂದು ಸಿಮ್ಟಮ್ಸ್ ಕೊಟ್ಟೆ ನೋಡಿರಿ. ಸೊ ಡಲ್ಲಾಗಿ ಕುಳಿತುಕೊಳ್ಳೋದಾಗಿರ್ಬೋದು ರೀ. ಓಕೆ, ಎಡಗೈ ನೋವಾಗಿರ್ಬೋದು ಅಥವಾ ಮಾತನಾಡುವಾಗ ಹಿಚ್ಕಿಚಾಯಿಸೋದು ರೀ. ಓಕೆ, ಬ್ಯಾಲೆನ್ಸ್ಡ್ ಆಗಿ ನಡೆಯದೇ ಇರ್ಬೋದು ಅಥವಾ ಸರಿಯಾಗಿ ಕಣ್ಣು ಕಾಣಿಸದೇ ಇರ್ಬೋದು ಅಥವಾ ಓಕೆ ತಲೆನೋವಿನಿಂದ ತೊಂದರೆಗೊಳಪಡ್ಬೋದು. ಇವೆಲ್ಲ ಏನು ರೀ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ವೀಕ್ನೆಸ್. ನೋಡೋಣ್ರಿ ನಾವು ಎಕ್ಸಾಂಪಲ್ಸ್ ಆಫ್ ವೀಕ್ನೆಸಸ್. ಅಂದ್ರೆ ದೌರ್ಬಲ್ಯಗಳ ಬಗ್ಗೆ ಉತ್ತಮ ಉದಾಹರಣೆಗಳನ್ನು ಕೊಟ್ಟೆ ನಾನು. ದೌರ್ಬಲ್ಯಗಳು ಹೆಂಗಿರ್ತಾವೆ ಅಂತಂದರೆ, ಓಕೆ, ಐ ಫೈಂಡ್ ಇಟ್ ಡಿಫಿಕಲ್ಟ್ ಟು ಸಾಲ್ವ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್. ಅಂದರೆ ಗಣಿತದ ಸಮಸ್ಯೆಗಳನ್ನು ಬಗೆಹರಿಸಲು ನನಗೆ ಕಷ್ಟವಾಗುತ್ತದೆ ಅಂತ ಹೇಳ್ತಾನೆ ರೀ. ಇದು ವೀಕ್ನೆಸ್ ರೀ, ಇದು ಸ್ಟ್ರೆಂತ್ ಅಲ್ರಿ. ನೀವು ಚೆನ್ನಾಗಿ ಲೆಕ್ಕ ಮಾಡಿರಿ ಅಂತ ತಿಳ್ಕೊರಿ, ಅದೇನು ರೀ ದಟ್ ಈಸ್ ಸ್ಟ್ರೆಂತ್. ಬಟ್ ನಿಮ್ಗೆ ಲೆಕ್ಕ ಮಾಡೋಕೆ ಆಗತ್ತಿಲ್ಪ ಅಂತಂದ್ರೆ ದಟ್ ಈಸ್ ವೀಕ್ನೆಸ್. ಎರಡನೇ, ಐ ವುಡ್ ಲೈಕ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಅಂದ್ರೆ ನಾನು ನಿರಾಳವಾಗಿ ಅಥವಾ ಸರಾಗವಾಗಿ ಇಂಗ್ಲೀಷ್ ಮಾತನಾಡಲು ಬಯಸುತ್ತೇನೆ, ಬಟ್ ಆದ್ರೆ ನಂಗೆ ಇಂಗ್ಲೀಷ ಬರೋದಿಲ್ಲ ರೀ. ಇದೇನು ರೀ, ವೀಕ್ನೆಸ್ ರೀ, ಸ್ಟ್ರೆಂತ್ ರೀ. ದಿಸ್ ಈಸ್ ವೀಕ್ನೆಸ್. ಓಕೆ, ನೆಕ್ಸ್ಟ್, ಐ ಡು ನಾಟ್ ಲೈಕ್ ಟು ಲೂಸ್ ಇನ್ ಎನಿ ಗೇಮ್ ಆರ್ ಸ್ಪೋರ್ಟ್ಸ್. ಯಾವುದೇ ಆಟ ಅಥವಾ ಕ್ರೀಡೆಯಲ್ಲಿ ಸೋಲುವುದು ನನಗೆ ಇಷ್ಟ ಇಲ್ಲ. ಇದೇನು ರೀ, ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವೀಕ್ನೆಸ್. ಓಕೆ, ಸೊ ಆಟ ಅಂದ್ರೆ ಸೋಲು ಅಥವಾ ಗೆಲುವು ಏನು ರೀ, ಆಟದ ಎರಡು ಮುಖಗಳು. ಓಕೆ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಫ್ ಯು ಲೂಸ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಫ್ ಯು ವಿನ್. ಓಕೆ, ನನಗೆ ಇಷ್ಟ ಆಗೋದಿಲ್ಲ ರೀ ಅಂತಂದರೆ ಅದೇ ನಡೆಯಂಗಿಲ್ಲ. ಸೊ ಇಟ್ ಈಸ್ ಅ ವೀಕ್ನೆಸ್. ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡೋಣ ರೀ. ಫೈಂಡಿಂಗ್ ವೀಕ್ನೆಸ್ ಅಂದರೆ ದೌರ್ಬಲ್ಯಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ಒಂದಿಷ್ಟು ಪಾಯಿಂಟ್ಸ್ ಕೊಟ್ಟೋಣ. ಇದನ್ನೇನು ಮಾಡ್ತಾನೆ ರೀ, ನಿಮ್ಗೆ 2 ಮಾರ್ಕ್ಸಿಗೆ ಒಂದ್ಸರಿ ಏನೋ ಕೇಳಿದಂಗಿದೆ ರೀ. ಓಕೆ, ನೋಡ್ಕೊರಿ ಇದನ್ನು. ಪಾಯಿಂಟ್ ಔಟ್ ದ ಏರಿಯಾಸ್ ವೇರ್ ಯು ಸ್ಟ್ರಗಲ್ ಆ್ಯಂಡ್ ದ ಥಿಂಗ್ಸ್ ಯು ಫೈಂಡ್ ಡಿಫಿಕಲ್ಟ್ ಟು ಡೂ. ಅಂದರೆ ನಾವು ಕಷ್ಟಪಡುವ ಪ್ರದೇಶಗಳು ಮತ್ತು ನಮಗೆ ಮಾಡಲು ಕಷ್ಟಕರವಾದ ವಿಷಯಗಳು ಇದೇನು ಮಾಡ್ತೈತೆ ರೀ, ಎತ್ತಿ ತೋರಿಸ್ತೈತೆ ಅಂತ ಹೇಳ್ತಾನೆ ನಾವು. ಓಕೆ, ನಿಮ್ಗೆ ಆಗೋದಿಲ್ಲಪ್ಪ ಅಂತಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ವೀಕ್ನೆಸ್. ಲುಕ್ ಎಟ್ ದ ಫೀಡ್ಬ್ಯಾಕ್ ಅದರ್ಸ್ ಯೂಶ್ವಲಿ ಗಿವ್ ಯು. ಅಂದ್ರೆ ಇತರರು ಸಾಮಾನ್ಯವಾಗಿ ನಿಮಗೆ ನೀಡುವ ಪ್ರತಿಕ್ರಿಯೆಗಳ ಬಗ್ಗೆ ಏನು ಮಾಡಿರಿ, ನೀವು ನೋಡ್ರಿ ಅಂತ ಹೇಳ್ತಾನವ. ಓಕೆ, ಬಿ ಓಪನ್ ಟು ಫೀಡ್ಬ್ಯಾಕ್ ಆ್ಯಂಡ್ ಅಕ್ಸೆಪ್ಟ್ ಯುವರ್ ವೀಕ್ನೆಸಸ್ ವಿತೌಟ್ ಫೀಲಿಂಗ್ ಲೋ ಅಬೌಟ್ ಇಟ್ ಅಂತ ಹೇಳ್ತಾನೆ. ಅಂದ್ರೆ ಪ್ರತಿಕ್ರಿಯೆಗೆ ಮುಕ್ತರಾಗಿರಿ ಮತ್ತು ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಏನು ಮಾಡಿರಿ, ಕೀಳಾಗಿ ಭಾವಿಸದೆ ಅದನ್ನು ಸ್ವೀಕಾರ ಮಾಡ್ಕೊರಿ ಮತ್ತು ಅದ್ರ ಮೇಲೆ ಏನು ಮಾಡಿರಿ, ಕೆಲಸ ಮಾಡಿರಿ ಅಂತ ಹೇಳ್ತಾನೆ. ಓಕೆ, ಹೌ ಎಮ್ ಐ ಡಿಫ್ರೆಂಟ್ ಫ್ರಮ್ ಅದರ್ಸ್. ಸೊ ನೀವು ಹಿಂಗೂ ವಿಚಾರ ಮಾಡ್ಬೋದು ರೀ, ನಾನು ಬೇರೆಯವ್ರಿಗಿಂತ ಹೇಗೆ ಭಿನ್ನವಾಗಿದ್ದೀನಿ ಅಂತ ನೀವೇನು ಮಾಡ್ಬೋದು ರೀ, ವಿಚಾರ ಮಾಡ್ಬೋದು. ವಾಟ್ ಡು ಐ ಡೂ ಬೆಟರ್ ದೆನ್ ಅದರ್ಸ್. ಅಂದರೆ ನಾವು ಹಿಂಗೂ ವಿಚಾರ ಮಾಡ್ಬೋದು ರೀ, ನಾನು ಇತರರಿಗಿಂತ ಉತ್ತಮವಾಗಿ ಏನು ಕೆಲಸ ಮಾಡಬಲ್ಲೆ. ಓಕೆ, ನನ್ನಿಂದ ಏನು ಸಾಧ್ಯ ಆಯ್ತಪ್ಪ. ಓಕೆ, ಈ ಥರ. ವೆರ್ ಡು ಐ ವರಿ ಆ್ಯಂಡ್ ಸ್ಟ್ರಗಲ್ಸ್. ಅಂದ್ರೆ ನಾನು ಎಲ್ಲಿ ಚಿಂತೆ ಮಾಡುತ್ತೇನೆ ಮತ್ತು ಎಲ್ಲಿ ಕಷ್ಟಪಡುತ್ತೇನೆ ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ಬೇಕು ರೀ, ನಾನು ತಿಳ್ಕೊಬೇಕು. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಫೈಂಡಿಂಗ್ ವೀಕ್ನೆಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ ರೀ, ಸೆಷನ್ 3 ಸೆಲ್ಫ್ ಮೋಟಿವೇಶನ್. ಸೊ ಸೆಲ್ಫ್ ಮೋಟಿವೇಶನ್ ಅಂದರೆ ಏನು ರೀ, ಸ್ವಯಂ ಪ್ರೇರಣೆ ಅಂತೇಳಿ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್.
ಇಲ್ಲಿ ನೋಡ್ರಿ ನಾನು ಸೆಲ್ಫ್ ಮೋಟಿವೇಶನ್ ಅಂದರೆ ಏನಂತ ಕೇಳೇನ್ರಿ, ವಾಟ್ ಇಸ್ ಸೆಲ್ಫ್ ಮೋಟಿವೇಶನ್ ಅಂದರೆ ಸ್ವಯಂ ಪ್ರೇರಣೆ ಅಂದರೆ ಏನು ಅಂತ ಕೇಳೇನೆ ನಾನು. ಓಕೆ, ಸೆಲ್ಫ್ ಮೋಟಿವೇಶನ್ ಇದನ್ನು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ, ಈ ಕ್ವಶನ್ ಕೇಳ್ತಾನೆ, ನೆನ್ಪಿಟ್ಕೊರಿ ಇದನ್ನು, ಮ್ಯಾಕ್ಸಿಮಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಮೋಟಿವೇಶನ್ ಈಸ್ ಸಿಂಪ್ಲಿ ದ ಫೋರ್ಸ್ ವಿತಿನ್ ಯು ದಟ್ ಡ್ರೈವ್ಸ್ ಯು ಟು ಡೂ ಥಿಂಗ್ಸ್ ಅಂತ ಅಂದ್ರೆ ಸ್ವಯಂ ಪ್ರೇರಣೆ ಅಂದರೆ ಏನು ಗೊತ್ತ್ರಿ, ನಿಮ್ಮೊಳಗಿನ ಒಂದು ಅದ್ಭುತವಾದ ಶಕ್ತಿ ಇದೆ, ಇದೇನು ಮಾಡ್ತೈತಿ, ನಿಮ್ಮನ್ನು ಕೆಲಸಗಳನ್ನು ಮಾಡಲು ಏನು ಮಾಡ್ತೈತಿ ರೀ, ಪ್ರೇರಣೆ ಮಾಡ್ತೈತಿ. ಓಕೆ, ಇದಕ್ಕೆ ನಾವೇನಂತೀವಿ ಸೆಲ್ಫ್ ಮೋಟಿವೇಶನ್ ಅಂತ ಕರಿತೇವೆ. ಇಲ್ಲಿ ಇನ್ನು ಇದನ್ನು ನೋಡ್ಬೋದು ನೀವು, ಸೆಲ್ಫ್ ಮೋಟಿವೇಶನ್ ಈಸ್ ವಾಟ್ ಪುಷಸ್ ಅಸ್ ಟು ಅಚೀವ್ ಅವರ್ ಗೋಲ್ಸ್, ಫೀಲ್ ಹ್ಯಾಪಿ ಆ್ಯಂಡ್ ಇಂಪ್ರೂವ್ ಅವರ್ ಕ್ವಾಲಿಟಿ ಆಫ್ ಲೈಫ್. ಅಂದ್ರೆ ಸ್ವಯಂ ಪ್ರೇರಣೆ ಏನು ಮಾಡ್ತೈತೆ ಅಂದ್ರೆ ನಮ್ಮ ಗುರಿಗಳನ್ನು ಸಾಧಿಸಲು, ನಮ್ಮನ್ನು ಸಂತೋಷವಾಗಿರಿಸಲು ಅಥವಾ ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಏನು ಮಾಡ್ತೈತೆ ರೀ, ನಮ್ಮನ್ನು ಪುಷ್ ಮಾಡ್ತೈತೆ ಅಂತ ಹೇಳ್ತಾನೆ. 3ನೇ, ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಅವರ್ ಎಬಿಲಿಟಿ ಟು ಡೂ ದ ಥಿಂಗ್ಸ್ ದಟ್ ನೀಡ್ ಟು ಬಿ ಡನ್ ವಿತೌಟ್ ಸಮ್ ಒನ್ ಆರ್ ಸಮಥಿಂಗ್ ಇನ್ಫ್ಲೂಯೆನ್ಸಿಂಗ್ ಅಸ್ ಅಂತ ಕೊಟ್ಟಾನ. ಅಂದ್ರೆ ಬೇರೆ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ರೀ, ಯಾರಾದರೂ ಮತ್ತು ಯಾವುದಾದ್ರೂ ನಮ್ಮ ಮೇಲೆ ಪ್ರಭಾವ ಬೀರದೆ ನಾವು ಮಾಡಬೇಕಾದ ಕೆಲಸಗಳನ್ನು ಮಾಡುವ ನಮ್ಮ ಸಾಮರ್ಥ್ಯದ ಅರ್ಥ ಅಂತ ಕೂಡ ನಾವೇನು ಮಾಡ್ತೇವೆ ಇದನ್ನು ಹೇಳ್ತೇವೆ. ಅಂದರೆ ಇನ್ನೊಬ್ಬರ ಕಡೆ ಹೇಳಿಸ್ಕೊಳ್ಳಾರ್ದೆ ನಾವು ನಮ್ಮ ಕೆಲಸ ಮಾಡತ್ತೇವೆ ಅಂತಂದರೆ ದಟ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಸೆಲ್ಫ್ ಮೋಟಿವೇಶನ್. ಓಕೆ, ಸೊ ಇದ್ರೊಳಗೆ ನೀವು ಇಲ್ಲಿಂದ ಇಲ್ಲಿ ತನಕ ಏನು ಮಾಡ್ಬೋದು, ಇದ್ರ ಬಗ್ಗೆ ಬರಿಬೋದು ರೀ. 1 ಮಾರ್ಕ್ಸಿಗೆ ಕೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಬರೀರಿ, 2 ಮಾರ್ಕ್ಸಿಗೆ ಕೇಳಿದ್ರೆ ಏನು ಮಾಡಿರಿ, ಇಲ್ಲಿಂದ ಇಲ್ಲಿ ತನಕ ಏನು ಮಾಡಿರಿ ನೀವು ಈ ಡೆಫಿನೇಷನನ್ನು ಬರೀರಿ. ಸೊ ಇಲ್ಲಿ ವಿಡಿಯೋ ಪಾಸ್ ಮಾಡಿರಿ, ಆಮೇಲೆ ಈ ಡೆಫಿನೇಷನನ್ನು ಬರ್ಕೊರಿ. ವಿಲ್ ಗೋ ಟು ದ ನೆಕ್ಸ್ಟ್. ನೋಡ್ರಿ, ಇದು ಪುಸ್ತಕದೊಳಗಿಂದ ಸ್ಲೈಡ್ ಆ್ಯಡ್ ಮಾಡೇನ್ರಿ ನಾ ಇಲ್ಲಿ ನೀವು ನೋಡ್ಬೋದು. ನೇಹಾ ಸ್ಪೆಂಡ್ಸ್ ಆಲ್ ಹರ್ ಆಫ್ಟರ್ ಸ್ಕೂಲ್ ಅವರ್ಸ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಸ್ಯಾಂಪಲ್ ಆಫ್ ಕ್ವಶನ್ ಪೇಪರ್ಸ್ ಅಂತ ಕೊಟ್ಟ ನಾವು. ಅಂದ್ರೆ ಇಲ್ಲಿ ಏನು ಮಾಡ್ತಾಳ್ರಿ ನೇಹಾ, ಒಳ್ಳೆ ರಿಸಲ್ಟ್ಗೋಸ್ಕರ ಏನು ಮಾಡ್ತಾಳ್ರಿ, ತನ್ನ ಶಾಲಾ ಸಮಯದ ನಂತರ ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡ್ತಾಳ್ರಿ, ಬಿಡಿಸ್ತಾಳೆ, ಅಭ್ಯಾಸ ಮಾಡ್ತಾಳೆ. ಸೊ ಅದರಲ್ಲಿ ತನ್ನ ಹೆಚ್ಚಿನ ಸಮಯವನ್ನು ಕಳೀತಾಳೆ ಅಂತ ಏನು ಮಾಡ್ತಾರೆ ಇವರು ಹೇಳ್ತಾರೆ. ಓಕೆ, she wants to do well in her exams so that she can get admission in her dream college in the city ಅಂತ ಕೊಟ್ಟ ನಾವು. ಅಂದರೆ ಸೊ ಪಟ್ಟಣದೊಳಗಿರ್ತಕ್ಕಂಥ ತನ್ನ ಡ್ರೀಮ್ ಕಾಲೇಜ್ನಲ್ಲಿ ಅಡ್ಮಿಷನ್ ಪಡೆಯಲು ಸಾಧ್ಯವಾಗುವಂತೆ ಅವಳು ಏನು ಮಾಡ್ತಾಳ್ರಿ, ತನ್ನ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಲು ಏನು ಮಾಡ್ತಾಳ್ರಿ, ಬಯಸ್ತಾಳ. ಸೊ ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸೆಲ್ಫ್ ಮೋಟಿವೇಶನ್. ಇದಕ್ಕೊಂದು ಉತ್ತಮ ಉದಾಹರಣೆ ರೀತಿ. ಓಕೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾರ್ರಿ ಅವ್ರೆ. ಸೊ ಅದ್ರ ಬಗ್ಗೆ ಕೂಡ ನಾವೇನು ಮಾಡೋಣ ನೋಡೋಣ. So Rekha gets up at 5 AM and goes for her dance classes. ಅಂದ್ರೆ ಇಲ್ಲಿ ರೇಖಾ ಏನು ಮಾಡ್ತಾಳ್ರಿ, ಬೆಳಗ್ಗೆ 5 ಗಂಟೆಗೆ ಕೇಳ್ತಾಳೆ, ಎದ್ದು ತನ್ನ ನೃತ್ಯ ತರಗತಿಗಳಿಗೆ ಏನು ಮಾಡ್ತಾಳ್ರಿ, ಆಕಿ ಹೋಗ್ತಾಳ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರೀ, ಆಕಿನ ಯಾರೂ ಎಬ್ಸೋದಿಲ್ಲ ರೀ. ಓಕೆ, ತನ್ನಷ್ಟಕ್ಕೆ ತಾನೇ ಏನು ಮಾಡ್ತಾಳ್ರಿ, ಹೇಳ್ತಾಳೆ. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಇಂಟರ್ನಲ್ ಮೋಟಿವೇಶನ್ ಅಂತ ಕರಿತೇವೆ ನಾವು ಇದಕ್ಕೆ. ಓಕೆ, ನೆಕ್ಸ್ಟ್, ದೆನ್ ಶಿ ಕಮ್ಸ್ ಹೋಮ್ ಆ್ಯಂಡ್ ಫಿನಿಶಸ್ ಹರ್ ಹೋಮ್ವರ್ಕ್ ಬಿಫೋರ್ ಗೋಯಿಂಗ್ ಟು ಸ್ಕೂಲ್. ಅಂದ್ರೆ ನಂತರ ಏನು ಮಾಡ್ತಾಳ್ರಿ, ಮನೆಗೆ ಬರ್ತಾಳೆ, ಬಂದು ಶಾಲೆಗೆ ಹೋಗೋ ಮುನ್ನ ಏನು ಮಾಡ್ತಾಳ್ರಿ, ತನ್ನ ಮನೆ ಕೆಲಸವನ್ನು ಏನು ಮಾಡ್ತಾಳ್ರಿ, ಕಂಪ್ಲೀಟಾಗಿ ಮುಗಿಸ್ತಾಳೆ. ಹೋಮ್ವರ್ಕೆಲ್ಲ ಏನು ಮಾಡ್ತಾಳ್ರಿ, ಕಂಪ್ಲೀಟ್ ಮಾಡ್ತಾಳೆ ಶಾಲೆಗೆ ಹೋಗೋ ಮುಂಚೆ. ಆಮೇಲೆ ಶಿ ಡಸ್ ದಿಸ್ ಆಲ್ ಬೈ ಹರ್ ಸೆಲ್ಫ್, ನೋ ಒನ್ ಟೆಲ್ಸ್ ಹರ್ ಟು ಡೂ ಇಟ್. ಅಂದರೆ ಇದನ್ನೆಲ್ಲ ಅವಳು ಏನು ಮಾಡ್ತಾಳ್ರಿ, ಒಬ್ಬಂಟಿಯಾಗಿ ತನ್ನಷ್ಟಕ್ಕೆ ತಾನೇ ಮಾಡ್ತಾಳೆ. ಇದನ್ನು ಯಾರೂ ಅವಳಿಗೆ ಏನು ಮಾಡೋದಿಲ್ಲ ರೀ, ಹೀಗೆ ಮಾಡು ಹಾಗೆ ಮಾಡು ಅಂತ ಅದನ್ನು ಹೇಳೋದಿಲ್ಲ ರೀ. ಸೊ ಇದು ಕೂಡ ಏನು ರೀ, ಸೆಲ್ಫ್ ಮೋಟಿವೇಶನ್ಗೆ ಒಂದು ಉತ್ತಮ ಉದಾಹರಣೆ ಅಂತ ನಾವೇನು ಮಾಡ್ಬೋದು ರೀ, ಹೇಳ್ಬೋದು. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನಾವು ಮೋಟಿವೇಶನ್ನ 2 ಪ್ರಮುಖ ವಿಧಗಳನ್ನು ಕೊಟ್ಟೇವಿ, ಟೈಪ್ಸ್ ಆಫ್ ಮೋಟಿವೇಶನ್. ಸೊ ಒಂದು ಇಂಟರ್ನಲ್ ಮೋಟಿವೇಶನ್ ಬರ್ತೈತಿ, ಇನ್ನೊಂದು ಎಕ್ಸ್ಟರ್ನಲ್ ಮೋಟಿವೇಶನ್ ಬರ್ತೈತಿ. ಇವನ್ನ 2 ನಾನು ಏನು ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನೋಡೋಣ ನಾವು ಇಂಟರ್ನಲ್ ಮೋಟಿವೇಶನ್. ಓಕೆ, ಸೊ ಇಂಟರ್ನಲ್ ಮೋಟಿವೇಶನ್ ಅಂತಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೀ, ನೀವು ಇಷ್ಟಪಟ್ಟು ಮಾಡುವಂಥ ಕೆಲಸ ರೀ. ಓಕೆ, ನಿಮ್ಗೆ ಓದ್ಬೇಕು ಅನಿಸುತ್ತಲ್ಲ, ಅವಾಗ ನೀವೇನು ಮಾಡ್ತೀರಿ, ಇಷ್ಟಪಟ್ಟು ಓದ್ತೀರಿ. ನಿಮಗೆ ಬರಿಬೇಕಂದ್ರೆ ನೀವು ಇಷ್ಟಪಟ್ಟು ಬರಿತೀರಿ, ಅಥವಾ ನಿಮ್ಗೆ ಸ್ಪೋರ್ಟ್ಸ್ ಆಡ್ಬೇಕಂದ್ರೆ ನೀವು ಇಷ್ಟಪಟ್ಟು ಆ ಕೆಲಸ ಏನು ಮಾಡ್ತೀರಿ. ಅಲ್ಲಿ ಯಾರು ಬಂದು ನಿಮ್ಗೆ ಏನು ಹೇಳೋದಿಲ್ಲ ರೀ, ಮಾಡಿರಿ ಅಂತ ಹೇಳೋದಿಲ್ಲ. ಯಾರು ನಿಮ್ಗೆ ಅಲ್ಲಿ ಏನು ಮಾಡೋದಿಲ್ಲ ರೀ, ಪುಷ್ ಮಾಡೋದಿಲ್ಲ. ಸೊ ಅದಕ್ಕೆ ನಾವು ಇಂಟರ್ನಲ್ ಮೋಟಿವೇಶನ್ ಅಂತ ಕರಿತೀವಿ. ಬಟ್ ವಿ ವಿಲ್ ಗೋ ಟು ದ ಡೆಫಿನೇಷನ್. ಓಕೆ, ವಿ ಡೂ ಥಿಂಗ್ಸ್ ಬಿಕಾಸ್ ದೇ ಮೇಕ್ ಅಸ್ ಹ್ಯಾಪಿ. ಅಂದ್ರೆ ಸೊ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡ್ತೇವೆ ರೀ, ಯಾಕಂದ್ರೆ ಅವುಗಳಿಂದ ನಮಗೇನು ಸಿಗ್ತೈತೆ ರೀ, ಖುಷಿ ಸಿಗ್ತೈತೆ. ಹೆಲ್ದಿ ಆ್ಯಂಡ್ ಫೀಲ್ ಗುಡ್. ಫಾರ್ ಎಕ್ಸಾಂಪಲ್, ವೆನ್ ಯು ಪರ್ಫಾರ್ಮ್ ಆನ್ ಯುವರ್ ಆ್ಯನ್ಯುವಲ್ ಡೇ ಫಂಕ್ಷನ್ ಆ್ಯಂಡ್ ಯು ಲರ್ನ್ ಸಮಥಿಂಗ್ ನ್ಯೂ ಸಚ್ ಆಸ್ ಡ್ಯಾನ್ಸಿಂಗ್, ಸಿಂಗಿಂಗ್, ಇ.ಟಿ.ಸಿ. ಯು ಫೀಲ್ ಗುಡ್ ಅಂತ ಕೊಟ್ಟ ನಾವು. ಅಂದರೆ ಇಲ್ಲಿ ಹೇಳ್ಬಿಡ್ತೇನೆ ನೋಡ್ರಿ ನಾನು,
ನೀವೇನಾದರೂ ನಿಮಗೆ ಇಷ್ಟ ಆಗುವ ಕೆಲಸ ಮಾಡಿದ್ರೆ ಅವು ನಿಮಗೆ ಸಂತೋಷವನ್ನು, ಆರೋಗ್ಯವನ್ನು ಮತ್ತು ಒಳ್ಳೆಯ ಭಾವನೆಗಳನ್ನು ಏನು ಮಾಡ್ತಾವ್ರಿ, ನೀಡ್ತಾವೆ. ದಿ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ನೀವು ನಿಮ್ಮ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಏನು ಮಾಡ್ತೀರಿ, ಡ್ಯಾನ್ಸ್ ಮಾಡ್ತೀರಿ. ಓಕೆ, ನೀವು ಉತ್ತಮವಾಗಿ ಡ್ಯಾನ್ಸ್ ಮಾಡಿದಾಗ ಅಥವಾ ಒಳ್ಳೆಯ ಹಾಡನ್ನು ಹಾಡಿದಾಗ ಅಥವಾ ಮುಂತಾದ ಹೊಸದನ್ನು ನೀವು ಮಾಡಿದಾಗ ನಿಮ್ಗೆ ಅಲ್ಲಿ ಏನು ಸಿಗ್ತೈತೆ ರೀ, ಖುಷಿ ಸಿಗ್ತೈತಿ. ಇದಕ್ಕೆ ನಾವೇನಂತೀವಿ ರೀ, ಸೆಲ್ಫ್ ಲವ್ ಅಥವಾ ಸೆಲ್ಫ್ ಮೋಟಿವೇಶನ್ ಅಂತ ಏನು ಮಾಡ್ತೀವಿ ರೀ, ಕರಿತೇವೆ. ಓಕೆ, ಇಂಟರ್ನಲ್ ಮೋಟಿವೇಶನ್ ಅಂತ ಕೂಡ ಏನು ಮಾಡ್ತಾರೆ, ಇದಕ್ಕೆ ನಾವು ಕರಿತೇವೆ. ಎಕ್ಸ್ಟರ್ನಲ್ ಮೋಟಿವೇಶನ್ ಅಂದ್ರೆ ರಿವಾರ್ಡ್ಗೋಸ್ಕರ. ಓಕೆ, ಸೊ ಇದು ನಾನು ನಿಮ್ಗೆ ಸರಳವಾಗಿ ಹೇಳ್ಬೇಕಂತಂದ್ರೆ, ಹಣಕ್ಕೋಸ್ಕರ, ಶ್ರೇಣಿಗೋಸ್ಕರ, ಗ್ರೇಡ್ಗೋಸ್ಕರ, ಪ್ರಮೋಷನ್ಗೋಸ್ಕರ ನಾವು ಕಷ್ಟಪಟ್ಟು ಏನು ಮಾಡ್ತೀವಿ ರೀ, ಕೆಲಸ ಮಾಡ್ತೀವಿ ಅಥವಾ ವರ್ಕ್ ಮಾಡ್ತೀವಿ. ಸೊ ಅದನ್ನು ಪಡ್ಕೊಳ್ಳೋಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ನಾವು ಏನು ಮಾಡ್ತೀವಿ, ಕರಿತೀವಿ. ಸೊ ಇಲ್ಲೇನು ಮಾಡೋರು ನಾವು ಡೆಫಿನೇಷನ್ ಥ್ರೂ ಅಥವಾ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಏನು ಮಾಡೋಣ ಅದನ್ನು ತಿಳಿದುಕೊಳ್ಳೋಣ. ವಿ ಡೂ ಥಿಂಗ್ಸ್ ಬಿಕಾಸ್ ದೇ ಗೇವ್ ಅಸ್ ರೆಸ್ಪೆಕ್ಟ್, ರೆಕಗ್ನೈಸೇಷನ್ ಆ್ಯಂಡ್ ಅಪ್ರಿಷಿಯೇಷನ್. ಫಾರ್ ಎಕ್ಸಾಂಪಲ್, ಸುರೇಶ್ ಪಾರ್ಟಿಸಿಪೇಟೆಡ್ ಇನ್ 100 meter ರೇಸ್ ಆ್ಯಂಡ್ ವಾನ್ ಅ ಪ್ರೈಸ್. ದಿಸ್ ಮೋಟಿವೇಟೆಡ್ ಹಿಮ್ ಟು ಗೋ ಫಾರ್ ಅ ಪ್ರಾಕ್ಟೀಸ್ ಎವ್ರಿ ಮಾರ್ನಿಂಗ್ ಅಂತ. ಅಂದ್ರೆ ಸೊ ಒಮ್ಮೆ ನಾವೇನು ಮಾಡ್ತೇವೆ ಗೊತ್ತ್ರಿ, ಕಷ್ಟಪಟ್ಟು ಕೆಲಸ ಮಾಡ್ತೇವೆ ರೀ. ಏಕೆಂದ್ರೆ ಅವು ನಮಗೆ ಗೌರವ, ಮನ್ನಣೆ ಮತ್ತು ಮೆಚ್ಚುಗೆಗಳನ್ನು ಏನು ಮಾಡ್ತಾವೆ ರೀ, ಕೊಡ್ತಾವೆ. ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ಇಲ್ಲಿ ಕೊಟ್ಟಾನೆ ರೀ, ಸುರೇಶ್ ಅನ್ನುವಂಥ ಹುಡುಗನ ಬಗ್ಗೆ. ಸುರೇಶ್ ಏನು ಮಾಡ್ತಾನೆ ರೀ, 100 meter ಓಟದಲ್ಲಿ ಏನು ಮಾಡ್ತಾನೆ ರೀ, ಭಾಗವಹಿಸಿ ಏನು ಮಾಡ್ತಾನೆ, ಬಹುಮಾನವನ್ನು ಗೆಲ್ತಾನೆ. ಇದು ಅವನನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಅಭ್ಯಾಸಕ್ಕೆ ಹೋಗಲು ಏನು ಮಾಡ್ತೈತೆ ರೀ, ಪ್ರೇರೇಪಣೆ ಕೊಡ್ತೈತೆ. ಓಕೆ, ಸೊ ಇದಕ್ಕೆ ನಾವೇನಂತೇವೆ ರೀ, ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಕರೀತೇವೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಒಂದಿಷ್ಟು ಕ್ವಾಲಿಟೀಸ್ ಕೇಳ್ತಾನೆ ರೀ. ಇದನ್ನು 1 marks ಅಥವಾ 2 marks ಕೇಳ್ತಾನೆ ರೀ. ಕ್ವಾಲಿಟಿ ಆಫ್ ಸೆಲ್ಫ್ ಮೋಟಿವೇಟೆಡ್ ಪೀಪಲ್ ಅಂತೇಳಿ ಅಂದರೆ ಸ್ವಯಂ ಪ್ರೇರಿತ ಜನರ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿರಿ ಅಂತ ಏನು ಮಾಡ್ತಾನೆ ರೀ, ಕೇಳ್ತಾನೆ. ಸೊ ಫಸ್ಟ್ ನೋಡೋಣ ರೀ ನಾವು, ನೋ ವಾಟ್ ದೇ ವಾಂಟ್ ಫ್ರಮ್ ಲೈಫ್. ಅವ್ರಿಗೆ ಗೊತ್ತಿರ್ತೈತೆ ರೀ ಜೀವನದಿಂದ ಅವ್ರು ಏನು ಮಾಡ್ಬೇಕು ಅಥವಾ ಜೀವನದಿಂದ ಅವ್ರಿಗೆ ಏನು ತೊಗೋಬೇಕು ಅನ್ನೋದು ಅವ್ರಿಗೆ ಏನು ಇರ್ತೈತಿ, ಗೊತ್ತಿರ್ತೈತಿ. ಓಕೆ, ಎರಡನೇದು ದೇ ಆರ್ ಫೋಕಸ್ಡ್. ಅಂದ್ರೆ ಏನು ರೀ, ಅವ್ರು ಫೋಕಸ್ ಆಗಿರ್ತಾರೆ ರೀ, ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿರ್ತೈತಿ ಏನು ಮಾಡ್ಬೇಕಂತೇಳಿ. ಓಕೆ, ಅವರು ಟೈಮ್ ಪಾಸ್ ಅದು ಮಾಡೋದಿಲ್ಲ ರೀ. ಮೂರನೇದು ನೋ ವಾಟ್ ಈಸ್ ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತಿರ್ತೈತೆ ರೀ ಜೀವನದಲ್ಲಿ ಏನು ಮುಖ್ಯ ಅಂತೇಳಿ, ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಿರ್ತೈತೆ ರೀ. ಯಾರಿಗೆ ರೀ, ಸೆಲ್ಫ್ ಮೋಟಿವೇಟೆಡ್ ಪೀಪಲ್ಗೆ. ನಾಲ್ಕನೇದು ದೇ ಆರ್ ಡೆಡಿಕೇಟೆಡ್ ಟು ಫುಲ್ಫಿಲ್ ದೇರ್ ಡ್ರೀಮ್ಸ್. ಅಂದ್ರೆ ಅವರು ಅವರ ಕೆಲಸಗಳನ್ನು ಈಡೇರಿಸಲು ಏನಿರ್ತಾರೆ, ಸಮರ್ಪಿತರಾಗಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ರೀ, ಕಷ್ಟಪಡ್ತಾರೆ. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಕ್ವಾಲಿಟೀಸ್ ಆಫ್ ಸೆಲ್ಫ್ ಮೋಟಿವೇಟೆಡ್ ಪೀಪಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಐತ್ರಿ ಇಲ್ಲೇ, ಇದನ್ನು ಕೇಳ್ಬೋದು ರೀ. ಲಿಸ್ಟ್ ದ ಸ್ಟೆಪ್ಸ್ ಟು ಬಿಲ್ಡ್ ಸೆಲ್ಫ್ ಮೋಟಿವೇಶನ್. ಅಂದರೆ ಸ್ವಯಂ ಪ್ರೇರಣೆಯನ್ನು ಬೆಳೆಸಿಕೊಳ್ಳುವ ಹಂತಗಳನ್ನು ಪಟ್ಟಿ ಮಾಡಿರಿ ಅಂತ ಏನು ಮಾಡ್ಯಾನ ರೀ, ಕೇಳ್ಯಾನ. ಓಕೆ, ಸೊ ಒಂದೊಂದು ನೋಡೋಣ್ರಿ ನಾವು. ಫೈಂಡ್ ಔಟ್ ಯುವರ್ ಸ್ಟ್ರೆಂತ್ಸ್. ಅಂದ್ರೆ ನಿಮ್ಮ ಸಾಮರ್ಥ್ಯಗಳನ್ನು ನೀವು ತಿಳ್ಕೊರಿ. ನೀವು ಎಷ್ಟು ಗಂಟೆ ಬರೀಬೋದು, ಎಷ್ಟು ಗಂಟೆ ನೀವು ಓದ್ಬೋದು, ಎಷ್ಟು ಗಂಟೆ ನೀವು ನಿದ್ದೆ ಮಾಡ್ಬೋದು, ಅಥವಾ ಎಷ್ಟು ಗಂಟೆ ನೀವು ಕೆಲಸ ಮಾಡ್ಬೋದು. ಸೊ ನಿಮ್ಗೆ ಎಕ್ಸಾಕ್ಟ್ಲಿ ನಿಮ್ಮ ಬಗ್ಗೆ ನಿಮ್ಗೆ ಪೂರ್ತಿ ಪ್ರಮಾಣದ ಏನಿರ್ಬೇಕು ರೀ, ಮಾಹಿತಿ ಇರಬೇಕು. ಹೇಳಿ, ಸೆಟ್ ಆ್ಯಂಡ್ ಫೋಕಸ್ ಆನ್ ಯುವರ್ ಗೋಲ್ಸ್. ನಿಮ್ಮ ಗುರಿಗಳನ್ನು ಏನು ಮಾಡ್ಕೊರಿ, ನೀವು ಸೆಟ್ ಮಾಡ್ಕೊರಿ ಮತ್ತು ಅವುಗಳ ಮೇಲೆ ಏನು ಮಾಡಿರಿ, ಕೆಲಸ ಮಾಡೋಕ್ಕೆ ಏನು ಮಾಡಿರಿ, ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತೈತ್ರಿ ಇದು. ಮೂರನೇದು ಡೆವಲಪ್ ಅ ಪ್ಲ್ಯಾನ್ ಟು ಅಚೀವ್ ಯುವರ್ ಗೋಲ್ಸ್. ಅಂತಂದರೆ ನಿಮ್ಮ ಗುರಿಗಳನ್ನು ಸಾಧಿಸಲು ಏನು ಮಾಡಿರಿ, ಯೋಜನೆಗಳನ್ನು ಹಾಕೋರಿ. ನಾಲ್ಕನೇದು ರೀ ಸ್ಟೇ ಲಾಯಲ್ ಟು ಯುವರ್ ಗೋಲ್ಸ್. ಅಂದರೆ ನಿಮ್ಮ ಗುರಿಗಳಿಗೆ ಬದ್ಧರಾಗಿರ್ರಿ ಮತ್ತು ನಿಷ್ಠಾವಂತರಾಗಿರ್ರಿ. ಓಕೆ, ಸೊ ಗೋಲ್ ಸೆಟ್ ಮಾಡ್ಕೊಂಡ್ಮೇಲೆ ಅದನ್ನು ಮರಿಬೇಡ್ರಿ, ಅದರ ಬಗ್ಗೆ ದಿನ ಏನು ಮಾಡಿರಿ, ಕೆಲಸ ಮಾಡ್ತಾ ಹೋಗ್ರಿ. ಅಂದಾಗಲೇ ಆ ಗೋಲ್ ಏನಾಗ್ತೈತೆ ರೀ, ಒಂದಲ್ಲ ಒಂದು ದಿನ ಹೋಗಿ ಏನಾಗ್ತೈತೆ ರೀ, ಕಂಪ್ಲೀಟ್ ಆಗ್ತೈತೆ. ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ ರೀ, 3 ಅದಾವ. ವಾಟ್ ಮೇಕ್ಸ್ ಯು ಕಂಪ್ಲೀಟ್ ವರ್ಕ್ ಆರ್ ಸ್ಟಡೀಸ್ ವಿತೌಟ್ ಅದರ್ಸ್ ಚೇರಿಂಗ್ ಯು ಅಂತೇಳಿ ಇದನ್ನು 2-3 ಸತಿ ಕೇಳ್ಯಾನ ರೀ. ಅಂದರೆ ಇತರರು ನಿಮ್ಮನ್ನು ಪ್ರೋತ್ಸಾಹಿಸದೇ ಇದ್ದಾಗ ನೀವು ಕೆಲಸ ಮತ್ತು ಅಧ್ಯಯನವನ್ನು ಪೂರ್ಣಗೊಳಿಸಲು ಕಾರಣವೇನು ಅಂತ ಕೇಳ ನಾವು. ಫಸ್ಟ್ ನೋಡೋಣ ನಾವು ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಏನಂದರೆ ಏನು ಗೊತ್ತ್ರಿ, ಆತ್ಮವಿಶ್ವಾಸ ಇದಲ್ರಿ. ಓಕೆ, ಎರಡನೇದು ಕಮ್ಯುನಿಕೇಷನ್ ಅಂದರೆ ಮಾತಾಡೋದ್ರಿ ಅಥವಾ ಸಂವಹನ ನಡೆಸೋದು, ಇದು ಅಲ್ಲ. ಸೆಲ್ಫ್ ಎಸ್ಟೀಮ್ ಅಂದರೆ ಸ್ವಾಭಿಮಾನ ರೀ, ಇದು ಅಲ್ಲ. ದ ಆನ್ಸರ್ ಇಸ್ ಸೆಲ್ಫ್ ಮೋಟಿವೇಶನ್. ಅಂದ್ರೆ ಯಾರೂ ನಮ್ಮನ್ನು ಪ್ರೋತ್ಸಾಹಿಸದೆ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೊಂಟೇವಪ್ಪ, ನಮ್ಮ ಕೆಲಸ ನಾವು ಮಾಡ್ತೇವ್ರಿ, ಯಾರ ಕಡೆ ಹೇಳಿಸ್ಕೊಳ್ಳಾರ್ದೆ ಅಂತಂದರೆ, ಸೊ ಅದಕ್ಕೆ ಬೆಸ್ಟ್ ಉದಾಹರಣೆ ಏನು ರೀ, ಸೆಲ್ಫ್ ಮೋಟಿವೇಶನ್ ಅಂದರೆ ಸ್ವಯಂ ಪ್ರೇರಣೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಟೈಪ್ಸ್ ಆಫ್ ಮೋಟಿವೇಶನ್ ಅಂತ ಕೇಳೋಣ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೇರಣೆಯ ಪ್ರಕಾರ ಅಂತ ಕೇಳೋಣ ರೀ. ಒಂದನೇದು ದ ಆನ್ಸರ್ ಇಸ್ ಇಂಟರ್ನಲ್, ಕರೆಕ್ಟ್ ರೀ. ಆಂತರಿಕ ಏನಂತೀವಿ ನಾವು, ಇದಕ್ಕೆ ಆಂತರಿಕ ಪ್ರೇರಣೆ ಅಂತ ಕರಿತೇವೆ ರೀ. ಎರಡನೇದು ಇಂಟರ್ಮೀಡಿಯೇಟ್, ಮಧ್ಯಂತರ ಅಲ್ಲ.
ಎಕ್ಸ್ಟರ್ನಲ್ ಹೌದು, ಎಕ್ಸ್ಟೆನ್ಸಿವ್ ಅಂದರೆ ವ್ಯಾಪಕವಾಗಿ ಅಲ್ಲ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮೋಟಿವೇಶನ್ಗಳು ಏನು ರೀ, ದೀಸ್ ಆರ್ ದ 2 ಟೈಪ್ಸ್ ಆಫ್ ಮೋಟಿವೇಶನ್. ನೆಕ್ಸ್ಟ್ ಕ್ವಶನ್, ರವಿ ವರ್ಕ್ಸ್ ಹಾರ್ಡ್ ಟು ಗೆಟ್ ದ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಎಟ್ ದ ಎಂಡ್ ಆಫ್ ದ ಇಯರ್, ವಾಟ್ ಟೈಪ್ ಆಫ್ ಮೋಟಿವೇಶನ್ ಈಸ್ ದಿಸ್ ಅಂತ ಕೊಟ್ಟನು. ಅಂದರೆ ವರ್ಷದ ಕೊನೆಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಪಡೆಯಲು ರವಿ ಏನು ಮಾಡ್ತಾನೆ ರೀ, ಶ್ರಮಪಟ್ಟು ಕೆಲಸ ಮಾಡ್ತಾನೆ. ಹಾಗಿದ್ದರೆ ಇದು ಯಾವ ರೀತಿಯ ಪ್ರೇರಣೆಯಾಗಿದೆ ಅಂತ ಏನು ಮಾಡ್ಯಾನ್ರಿ ಅವ್ರು ಕೇಳ್ಯಾರ. ಒಂದನೇದು ನೋಡೋಣ್ರಿ, ಇಂಟರ್ನಲ್ ಅಲ್ಲ, ಆಂತರಿಕ ಅಲ್ರಿ ಇದೆ. ಎರಡನೇದ ಬೋತ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್, ಆಂತರಿಕ ಮತ್ತು ಬಾಹ್ಯ ಪ್ರೇರಣೆ ಅಲ್ಲ. ನಾಟ್ ಸ್ಪೆಸಿಫಿಕ್ ಟೈಪ್ ಆಫ್ ಮೋಟಿವೇಶನ್ ಅಂದರೆ ನಿರ್ದಿಷ್ಟ ರೀತಿಯ ಪ್ರೇರಣೆ ಅಲ್ಲ ಅಂತ ಕೊಟ್ಟಾರೆ, ಇದು ಅಲ್ಲ. ದ ಆನ್ಸರ್ ಇಸ್ ಎಕ್ಸ್ಟರ್ನಲ್ ಮೋಟಿವೇಶನ್, ಅಂದರೆ ಬಾಹ್ಯ ಪ್ರೇರಣೆ ಅಂತ ಕರಿತೀವಿ ರೀ. ಸೊ ರವಿ ಎದಕ್ಕೆ ಕಷ್ಟಪಡತ್ತಾನ ರೀ, ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ಗೋಸ್ಕರ ಏನು ಮಾಡತ್ತಾನ ರೀ ಅವ ಕಷ್ಟಪಡತ್ತಾನ. ಸೊ ಎಕ್ಸ್ಟರ್ನಲ್ ಮೋಟಿವೇಶನ್ ಏನು ಹೇಳ್ತೈತೆ ಅಂತಂದರೆ, ಸೊ ಶ್ರೇಣಿಗೋಸ್ಕರ ಅಥವಾ ಅವಾರ್ಡ್ಸ್ಗೋಸ್ಕರ, ಪ್ರಮೋಷನ್ಗೋಸ್ಕರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡತ್ತನಪ್ಪ, ಆಮೇಲೆ ಅವುಗಳನ್ನು ರೀಚ್ ಮಾಡ್ತಾನಂದ್ರೆ ಆ ಒಂದು ಮೋಟಿವೇಶನ್ಗೆ ಏನಂತ ಕರೀತಾರೆ, ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಕರೀತಾರೆ. ಸೊ ಇಲ್ಲಿಗೆ ಏನಾಯ್ತು ರೀ, ಈ ವಿಡಿಯೋ ಏನಾಯ್ತು ರೀ, ಕಂಪ್ಲೀಟ್ ಆಯ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂತಂದ್ರೆ ಲೈಕ್ ಮಾಡಿರಿ, ಓಕೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಓಕೆ. ಇದೇ ಥರದ ಮುಂದೆ ದಿನಗಳಲ್ಲಿ ಎಜುಕೇಷ್ನಲ್ ವಿಡಿಯೋಗಳು ಇದೇ ಥರ ನಿಮಗೆ ಈ ಚಾನಲಲ್ಲಿ ಸಿಗ್ತಾ ಇರ್ತಾವೆ, ಓಕೆ. ಧನ್ಯವಾದ.